ಬಂಧುಗಳೇ ನಮಸ್ತೆ. ವೆಲ್ಕಮ್ ಟು ಒನ್ ಸ್ಟಾಪ್ ಒನ್ ಸೊಲ್ಯೂಷನ್. ನಾನು ಇವತ್ತು ಹೇಳಕ್ಕೆ ಹೋಗ್ತಾ ಇರೋ ವಿಷಯ ಏನಪ್ಪ ಅಂತಂದರೆ, ಏನಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಅಂತಲೇ ತಿಳಿತಾ ಇಲ್ಲ. ಸರ್ಕಾರದ ನಾಯಕರು ಇದ್ದಾರೋ ಸತ್ತಿದ್ದಾರೋ ಅಂತಾನೂ ಗೊತ್ತಾಗ್ತಾ ಇಲ್ಲ. ನಾನು ಯಾಕಪ್ಪ ಈ ಪ್ರಶ್ನೆನ ಕೇಳ್ತಾ ಇದ್ದೀನಿ ಅಂತಂದರೆ, ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ತರಹದ ಪ್ರತಿಭಟನೆಗಳು ಪ್ರಾರಂಭವಾಗಿದೆ. ಯಾವ ಚಿಕ್ಕ ಪುಟ್ಟ ಪ್ರತಿಭಟನೆಗಳಲ್ಲ, ಎಲ್ಲವೂ ದೊಡ್ಡ ದೊಡ್ಡ ತರಹದ ಪ್ರತಿಭಟನೆಗಳು. ಫಾರ್ ಎಕ್ಸಾಂಪಲ್ ಆಗಿ ಬೆಳಗಾವಿಯಲ್ಲಿ ಒಂದು ಪ್ರತಿಭಟನೆ ಆಯಿತು. ತದನಂತರದಲ್ಲಿ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಂದು ಕೊಪ್ಪಳದಲ್ಲಿ ಬುಲ್ಡೋಜರ್ ಸಲುವಾಗಿ ಪ್ರತಿಭಟನೆ ನಡೀತಾ ಇದೆ. ಮೈಸೂರಿನಂತಹ ಜಿಲ್ಲೆಯಲ್ಲಿ ಪ್ರತಿಭಟನೆ ನಡೀತಾ ಇದೆ. ಪ್ರತಿ ಜಿಲ್ಲೆಯಲ್ಲಿ ಪ್ರತಿಭಟನೆ ನಡೀತಾ ಇದೆ. ಸಿಸ್ಟಮ್ ಸರಿಯಿಲ್ವೋ ಅಥವಾ ನಾವೇ ಸರಿಯಿಲ್ವೋ ಎಂಬುದು ನಮಗೆ ಸ್ವಲ್ಪ ಗೊಂದಲಮಯವಾಗ್ತಾ ಇದೆ. ಯಾವುದು ಚಿಕ್ಕ ವಿಷಯಗಳಲ್ಲ, ಪ್ರತಿಯೊಂದಕ್ಕೂ ದೊಡ್ಡ ದೊಡ್ಡ ವಿಷಯಗಳಿಗೆ ಪ್ರತಿಭಟನೆಗಳು ನಡೀತಾ ಇದೆ. ಈ ಪ್ರತಿಭಟನೆಯ ಮೂಲ ಸಮಸ್ಯೆ ಎಲ್ಲಿಂದ ಬರ್ತಾ ಇದೆ, ಇದನ್ನು ಪರಿಹರಿಸುವ ಬಗೆ ಹೇಗೆ? ಎಲೆಕ್ಷನ್ ಟೈಮಲ್ಲಿ 10 ರಿಂದ 15 ಸಾರಿ ಬಾಗಿ ಅರ್ಪಿಸೋ ನೆಪಗಳನ್ನು ಇಟ್ಟುಕೊಂಡು, ಅಥವಾ ಯಾವುದೋ ಕಾರ್ಯಕ್ರಮದ ನೆಪಗಳನ್ನು ಇಟ್ಟುಕೊಂಡು, ಅಥವಾ ಇನ್ನಿತರೆ ಏನೇನೋ ನೆಪಗಳನ್ನು ಇಟ್ಟುಕೊಂಡು 10 ಸಲ ಬಂದು ಹೋಗೋ ರಾಜಕಾರಣಿಗಳು ಪ್ರತಿಭಟನೆಯಲ್ಲಿ ಯಾಕೆ ಕಣ್ಮರೆಯಾಗ್ತಾ ಇದ್ದಾರೆ? ಪ್ರತಿಭಟನೆಯಲ್ಲಿ ಯಾಕೆ ಯಾವ ಮಾಧ್ಯಮದಲ್ಲೂ ಮಾತಾಡ್ತಾ ಇಲ್ಲ ಎಂಬುದು ನಮಗೆ ದೊಡ್ಡ ತಲೆಬಿಸಿ ಮಾಡ್ತಾ ಇದೆ. ಸೊ ಬಂಧುಗಳೇ, ಇದಕ್ಕೆ ನಾವು ಎಚ್ಚೆತ್ತುಕೊಳ್ಳಬೇಕಾಗಿರೋದೇನಪ್ಪ ಅಂತಂದರೆ, ಅವರು ಯಾವ ವಿಷಯದ ಬಗ್ಗೆ ನನಗೆ ಅಷ್ಟು ಕೋಟಿ ಕೊಡಿ ಇಷ್ಟು ಕೋಟಿ ಕೊಡಿ ಅಂತ ಕೇಳ್ತಾ ಇಲ್ಲ. ನಮಗೆ ಉತ್ತಮವಾದ ಜೀವನ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಿರೋದೇ ಸಾಮಾನ್ಯ ಜನರ ದೊಡ್ಡ ತಪ್ಪು ಎನ್ನೋ ರೀತಿ ಆಗಿದೆ. ಇದಕ್ಕೆ ರಾಜಕಾರಣಿಗಳಲ್ಲ, ನಾವು ನೀವೇ ಉತ್ತರ ಕೊಡಬೇಕಾಗಿದೆ. ಮುಂದಿನ ಬರೋ ಎಲೆಕ್ಷನ್ನಲ್ಲಿ ನನಗೆ ಗೊತ್ತು, ಈ ಬರೋ ಎಲೆಕ್ಷನ್ನಲ್ಲೂ ಕೂಡ ಈ ಪ್ರತಿಭಟನೆಗಳು ಕಂಟಿನ್ಯೂ ಆಗ್ತಾನೇ ಇರುತ್ತೆ, ಪರಿಹಾರ ಸಿಗಲ್ಲ. ಸೊ ಮುಂದಿನ ಬರೋ ಎಲೆಕ್ಷನ್ನಲ್ಲಿ ನಾವು ಪ್ರಜಾಕೀಯ ಆಯ್ಕೆ ಮಾಡಿ ಎಲ್ಲನೂ ಅಂತ್ಯ ಮಾಡೋಣ. ಧನ್ಯವಾದಗಳು.